ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನಮ್ಮೊಟ್ಟಿಗೆ ಸಾವಿತ್ರಿ ರಂಗನಾಥ್ ಮೇಡಮ್ ಅವರಿದ್ದಾರೆ. ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯ ನಂತರ ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಗರಿಗೆದರಿದ ನೆನಪು ಅನ್ನುವಂತಹ ಪ್ರಥಮ ಪ್ರವಾಸ ಕಥನವನ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸ್ನೇಹಿತರೆ. ಅದರೊಟ್ಟಿಗೆ ಅದರ ಪರಿಚಯವನ್ನ ಕೂಡ ಮಾಡ್ತಾ ಇದ್ದಾರೆ. ಗರಿಗೆದರಿದ ನೆನಪು ಪುಸ್ತಕವನ್ನ ಯಾಕೆ ಓದಬೇಕು, ಆ ಪುಸ್ತಕದಲ್ಲಿ ನಮಗೆ ಏನೆಲ್ಲ ಸಿಗತ್ತೆ ಮಾಹಿತಿ ಅನ್ನೋದನ್ನ ತಿಳಿಸ್ತಾ ಇದ್ರು. ಇವರು ಸಿಂಗಾಪುರ, ಮಲೇಷಿಯಾ, ಬ್ಯಾಂಕಾಕ್, ಇಂಡೋನೇಷಿಯಾ ಜೊತೆಗೆ ಜಪಾನ್ ದೇಶಗಳನ್ನ ಸುತ್ತಿದ್ದಾರೆ. ಅಲ್ಲಿ ಏನಿದೆ ಏನಿಲ್ಲ, ಯಾಕಿಷ್ಟ ಆಗ್ತವೆ ಆ ದೇಶಗಳು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು. ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋಗೋಣ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸಾವಿತ್ರಿ ರಂಗನಾಥ್ ಮೇಡಮ್ ಅವರೊಟ್ಟಿಗೆ ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ. ಮೇಡಮ್, ಒಂದು ಮಾತು ನೆನಪಾಗತ್ತೆ ನಿಮ್ಮ ಮಾತು ಕೇಳ್ತಾ ಇದ್ರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ನೀವು ದೇಶನೂ ಸುತ್ತಿದ್ದೀರಿ, ಕೋಶನೂ ಓದಿದ್ದೀರಿ. ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದ್ರೆ ಸಾವಿತ್ರಿ ಮೇಡಮ್, ಇಲ್ಲಿವರೆಗೆ ನೀವು ಹೋಗಿರೋ ಸ್ಥಳಗಳಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತಹ ಸ್ಥಳ, ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಂತ ಸ್ಥಳ ಯಾವ್ದು ಮ್ಯಾಮ್? ನಿಮ್ಮ ಪ್ರಶ್ನೆ ತುಂಬಾ ಕಷ್ಟ ಆಗಿದೆ ಮೇಡಮ್. ಯಾಕಂದ್ರೆ ನಾನು ಪ್ರವಾಸ ಮಾಡಿರೋ ಒಂದೊಂದು ಸ್ಥಳವೂ ಅಮೋಘ, ಅದ್ಭುತ. ನಿಜ ನಿಜ. ಹಾಗಾಗಿ ಸೆಲೆಕ್ಟ್ ಮಾಡಿ ಹೇಳಲೇಬೇಕು ಅಂದ್ರು ಒಂದನ್ನ ಹೇಳೋಕೆ ಖಂಡಿತ ಸಾಧ್ಯ ಇಲ್ಲ. ಹೌದು. ವಿದೇಶ ಪ್ರವಾಸದ 5 ಸ್ಥಳಗಳು ಅತ್ಯದ್ಭುತವಾಗಿವೆ. ಭಾರತದಲ್ಲಿ ಬೇಕಾದ್ರೆ ಸ್ಟೇಟ್ ವೈಸ್ ಹೇಳೋದಾದ್ರೆ ತಮಿಳುನಾಡು, ಮಧ್ಯಪ್ರದೇಶ, ಗುಜರಾತ್ ಎಲ್ಲವೂ ಅತ್ಯುತ್ತಮ. ಅದರಲ್ಲಿ ಕೆಲವು ಸ್ಥಳಗಳನ್ನ ನಿಮ್ಗೆ ಹೇಳ್ಬೇಕು ಅಂದ್ರೆ ಆಯ್ಕೆ ಮಾಡ್ಕೊಂಡು ಹೇಳ್ತೀನಿ. ಖಂಡಿತ ಮೇಡಮ್, ಖಂಡಿತ ತಿಳಿಸಿ. ವಿದೇಶ ಪ್ರವಾಸದ ಮೊದಲೇ ಹೇಳ ಅಥವಾ ಸ್ವದೇಶದ? ನಮಗೆ ಎರಡು ತಿಳ್ಕೊಳ್ಳೋ ಕುತೂಹಲ ತುಂಬಾನೇ ಇದೆ. ವಿದೇಶದಿಂದಾನೇ ಬಂದ್ಬಿಡೋಣ. ಆಯ್ತು. ವಿದೇಶ ಪ್ರವಾಸದಲ್ಲಿ ಎಲ್ಲವೂ ಅದ್ಭುತ ಆದ್ರೂ ಅದರಲ್ಲಿ ನಮ್ಗೆ ತುಂಬಾ ಹೆಚ್ಚು ನನ್ನ ಮನಸ್ಸಿಗೆ ನಾಟಿದ್ದು ಅಂತ ಹೇಳಿದ್ರೆ ಜಪಾನ್ ಅಂತ ಹೇಳ್ಬೋದು. ಓಕೆ. ಮಲೇಷ್ಯಾ, ಸಿಂಗಾಪುರ್ ಈ ದೇಶಗಳೆಲ್ಲ ವೈಭವದಿಂದ ಇದೆ. ಪ್ರವಾಸಿಗರ ಅತ್ಯಂತ ಆಕರ್ಷಣೀಯ ಕೇಂದ್ರಗಳು, ಅದರಲ್ಲಿ ಅನುಮಾನ ಇಲ್ಲ. ಆದ್ರೆ ಒಂದು ಶಿಸ್ತು, ಒಂದು ನಡವಳಿಕೆ ಏನಿದೆಯಲ್ಲ, ಆ ವಿಷಯದಲ್ಲಿ ನನಗೆ ಜಪಾನು ನನಗೆ ನನ್ನ ಮನಸ್ಸನ್ನ ತುಂಬಾ ನಾಟಿತು. ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಹೇಳಬೇಕು. ಆ ವಿಷಯನ ನಾನು ಹೇಳ್ತೀನಿ. ಖಂಡಿತ. ನಾ ಕಂಡ ದಿಗ್ಭ್ರಮೆಯ ನಗರ ಟೋಕಿಯೋ ಅಂತ ನಾನು ಬಂದಿದ್ದೀನಿ ನಿಮಗೆ ಈ ಪುಸ್ತಕದಲ್ಲಿ. ಅದರಲ್ಲಿ ಕೆಲವು ಅಂಶಗಳನ್ನ ತಿಳಿಸ್ತೀನಿ. ಮಲೇಷಿಯಾದಲ್ಲಿ ಮಗಳ ಮನೆಯಲ್ಲಿದ್ದಾಗ ಮನದಾಳದಲ್ಲಿ ಹುದುಗಿದ್ದ ಜಪಾನ್ ಪ್ರವಾಸದ ಕನಸು ನನಸಾಯಿತು. ಅಲ್ಲಿ 7 ದಿನಗಳ ಜಪಾನ್ ಪ್ರವಾಸ, ಅಲ್ಲೇ ಮನೆ ಮಾಡಿಕೊಂಡು ಮಾಡಿದ್ದು ನಿಜವಾಗ್ಲೂ ಅಪೂರ್ವವಾದ ಅನುಭವ. ನಾವು ಅಲ್ಲಿಯ ಜನರೊಡನೆ ಬೆರೆತು ಅಲ್ಲಿಯ ಜನಜೀವನ ಹೇಗಿದೆ ಅನ್ನೋದನ್ನು ನಾವು ನೋಡ್ಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮನೇನೆ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವು ಅಂದ್ರೆ ಅಲ್ಲಿ ಅವ್ರ ಜೊತೆಗೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ಬೆರೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಟ್ರಾವೆಲ್ಸ್ ಅಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ ಅವರು ನೇರವಾಗಿ ಆ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಅದನ್ನ ತೋರಿಸ್ಬಿಟ್ಟು ನಮ್ಗೆ ವ್ಯಾನ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಸ್ಥಳೀಯರೊಂದಿಗೆ ನಾವು ಬೆರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಸ್ಥಳದ ಬಗ್ಗೆ ತಿಳಿಸಿ ನಂತರ ನನ್ನ ಅನುಭವನ ಹಂಚ್ಕೊಡ್ತೀನಿ. 6852 ದ್ವೀಪಗಳ ಸಮೂಹವಾಗಿದ್ದು ಸಾರ್ವಭೌಮ ದ್ವೀಪ ಅನಿಸ್ಕೊಂಡಿರುವ ಜಪಾನ್ ಚರಿತ್ರೆ ವಿಸ್ಮಯಕಾರಿ. ಈಗಲೂ 40 ಸಕ್ರಿಯ ಜ್ವಾಲಾಮುಖಿಗಳಿದ್ದು ವರ್ಷಕ್ಕೆ ಅಂದಾಜು 1000 ಭೂಕಂಪಗಳನ್ನು ಹೊಂದುವ ಪ್ರದೇಶ ಆಗಿದೆ. ವಿಸ್ತಾರ ಕೇವಲ 377.944 ಚದರ ಮೀಟರ್ ಅಷ್ಟೇ. ಜರ್ಮನಿ ಸ್ವಿಟ್ಜರ್ಲೆಂಡ್ಗೆ ಸಮ ಅಥವಾ ಕ್ಯಾಲಿಫೋರ್ನಿಯಾಕ್ಕಿಂತಲೂ ಕಡಿಮೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಖಂಡಿತ. ವಿಸ್ಮಯಕಾರಿ ಜಪಾನ್ನ ರಾಜಧಾನಿ ಟೋಕಿಯೋ. ಅದು 47 ರಾಜ್ಯಗಳಲ್ಲಿ ಒಂದಾಗಿದೆ. ಮುಖ್ಯ ದ್ವೀಪ ಹೊನ್ಶುವಿನ ಆಗ್ನೇಯದಲ್ಲಿ ಕಾಂಟೋ ಪ್ರದೇಶದಲ್ಲಿದೆ ಟೋಕಿಯೋ. ಕಾಂಟೋ ಅಂದ್ರೆ ಯಾವುದೇ ರೀತಿಯ ಭೂಕಂಪದ ಅನುಭವವನ್ನು ಮೊದಲು ಪಡೆಯುವ ಪ್ರದೇಶ ಎಂದರ್ಥ. ನೋಡಿ, ಅದಕ್ಕೆ ಅಷ್ಟು ಭೂಕಂಪಗಳನ್ನ ನಾವು ನೋಡೋದು. ಈಗ ನನ್ನ ವೈಯಕ್ತಿಕ ಅನುಭವಕ್ಕೆ ಬರೋಣ. ಮಲೇಷ್ಯಾದಿಂದ ಟೋಕಿಯೋಗೆ ವಿಮಾನದಲ್ಲಿ 6 ಗಂಟೆಗಳ ಪ್ರಯಾಣ. ನಾನು ನನ್ನ ಪತಿ, ಮಗಳು, ಅಳಿಯ, 1 ವರ್ಷದ ಮೊಮ್ಮಗನೊಂದಿಗೆ ಜಪಾನ್ ಪ್ರವಾಸಕ್ಕೆ ಹೊರಟುವ. ನನ್ನ ಮಹದಾಸೆ ಜಪಾನ್ ಪ್ರವಾಸಿ ತಾಣಗಳ ವೀಕ್ಷಣೆ ಅಷ್ಟೇ ಆಗಿರದೆ ಅಲ್ಲಿಯ ಜನರ ಜೊತೆ ಬೆರೆತು ಅಲ್ಲಿಯ ನೈಜ ಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗಾದರೂ ಅರಿಯೋದಾಗಿತ್ತು.
ಹಾಗಾಗಿ ನಾವು ಟೈಟೋದಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಮನೆಯನ್ನ ಆನ್ಲೈನಲ್ಲೇ ಬಾಡಿಗೆ ಪಡೆದಿದ್ವು. ಹಾಗಾಗಿ ಮನೆ ಹುಡುಕೋದ್ರಿಂದಲೇ ವಿಶೇಷತೆಗಳು ಆರಂಭವಾದವು. ನಾವು ಬೇರೆ ಕಡೆ ನೇರವಾಗಿ ಸ್ಥಳಕ್ಕೆ ಹೋಗಿ ಅಲ್ಲಿನ ಸ್ವಾಗತ ಕಾರ್ಯದಿಂದ ಬೀಗದ ಕೈ ಪಡೆಯೋ ವ್ಯವಸ್ಥೆ ಇಲ್ಲಿದಲ್ಲ. ಬೇರೆ ಕಡೆ ಎಲ್ಲ ಡೈರೆಕ್ಟ್ ಆಗಿ ನಾವು ಲಾಡ್ಜಿಗೆ ಹೋಗಿ ಬೀಗ ತಕೊಂಡು ಹೋಗ್ಬಿಡ್ತೀವಿ ಒಳಗಡೆ. ಅದು ಇಲ್ಲ, ಆ ಥರ ಅಲ್ಲ. ಮನೆಯ ಬಳಿ ನಮ್ಮನ್ನು ಸ್ವಾಗತಿಸಲು ಯಾರೂ ಇರುವುದಿಲ್ಲ. ನಿಧಿ ಹುಡುಕಾಟದಂತೆ, ಟ್ರೆಜರ್ ಹಂಟ್. ಅದಕ್ಕೆ ಬದಲಾಗಿ ವಿಮಾನ ನಿಲ್ದಾಣದಲ್ಲಿ ಇಳಿಯುತ್ತಿದ್ದಂತೆ ಮನೆ ತಲುಪೋದಕ್ಕೆ ರೈಲು ಮಾರ್ಗ, ಬಸ್ಸು ಅಥವಾ ಕಾರು ಮಾರ್ಗ, ಕಾಲ್ದಾರಿ ಯಾವುದೇ ರೀತಿಯಲ್ಲಿ ತಲುಪಬಹುದಾದ ಮಾರ್ಗಸೂಚಿಗಳನ್ನ ನಮ್ಗೆ ಇಂಟರ್ನೆಟ್ ಅಲ್ಲೇ ಕಳಿಸಿರ್ತಾರೆ. ಅದನ್ನ ನೋಡ್ಕೊಂಡು ಬರೋದಿದೆಯಲ್ಲ ಕಷ್ಟ. ಎಲ್ಲೂ ಯಾರು ಏನೂ ಹೇಳೋದಿಲ್ಲ. ನಾವು ಆ ಪ್ರಿಂಟ್ ಔಟ್ಗಳನ್ನ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ನೋಡ್ಕೊಂಡೇ ಬರ್ಬೇಕು. ನಾವು ಅದರ ಪ್ರಿಂಟ್ ಔಟ್ಗಳನ್ನ ಇಟ್ಕೊಂಡು ರಾತ್ರಿ 12 ಗಂಟೆಗೆ ಮನೆ ತಲುಪಿದ್ವಿ. ಈಗ ಬೀಗದ ಕೈ ಪಡೆಯೋ ಸರ್ಕಸ್. ಅಪಾರ್ಟ್ಮೆಂಟ್ ಮುಖ್ಯ ದ್ವಾರ ಮಾತ್ರ ಸುಲಭವಾಗಿ ತೆರೆಯಿತು. ನಂತರ ಅಲ್ಲಿ ಒಂದು ಕೌಂಟರ್ ನಲ್ಲಿ ಎಡಕ್ಕೆ 2 ಸಾರಿ, ಬಲಕ್ಕೆ 3 ಸಾರಿ, ನೇರಕ್ಕೆ, ಹೀಗೆ ಎಲ್ಲಾ ಕಡೆ ಮಾರ್ಗಸೂಚಿಯನ್ನ ನೋಡಿ ನಿಧಿ ಹುಡುಕಾಟದಂತೆ ಮಾಡಿದ ಮೇಲೆ ಹಬ್ಬ ಬೀಗದ ಕೈ ನಮ್ಮ ಅಳಿಯಂದ್ರಿಗೆ ದೊರೆಯಿತು. ಅಂತ ಸಿಕ್ತು. ಬೀಗದ ಕೈ ಸಿಗೋ ತನಕ ಎಲ್ರಿಗೂ ಆತಂಕ. ಏಕೆಂದ್ರೆ ಕೈಯಲ್ಲಿ ಮಗು, ಕೇಳಲು ಯಾರೂ ಇಲ್ಲ. ಮಧ್ಯರಾತ್ರಿ ಬೇರೆ. ಫೋನ್ ಯಾವಾಗ ಅಂದ್ರೆ ಯಾವಾಗ ಮಾಡೋ ಹಾಗಿಲ್ಲ, ಗಲಾಟೆ ಮಾಡೋ ಹಾಗಿಲ್ಲ, ನಾವು ಅಸಭ್ಯರಾಗ್ತೇವೆ. ಹಾಗಾಗಿ ಆತಂಕ ಇದ್ರು ಎಲ್ರೂ ಮೌನವಾಗಿದ್ವು. ನಮ್ಮ ಅಳಿಯಂದ್ರಿಗೆ ಎಲ್ಲಾ ತಿಳಿದಿದ್ರು. ಎಳೆ ಮಗು, ನಾವು ಹಿರಿಯ ನಾಗರಿಕರು, ಹೇಗೋ ಏನೋ ಅನ್ನೋ ಆತಂಕ ಇತ್ತು. ಅಂತೂ ಬೀಗದ ಕೈ ಪಡೆದ ನಂತರ ಎಲ್ಲರೂ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮನೆ ತಲುಪಿದ್ರು. ಅಂತೂ 1 ವಾರ ಜಪಾನ್ ವಾಸಿಗಳಾಗುವಂತ ತುಂಬಾ ಖುಷಿ ಆಯ್ತು. ವಿಮಾನದಲ್ಲೇ ರಾತ್ರಿ ಆಗಿದ್ರಿಂದ ಆರಾಮ ಆಯ್ತು. ಮೊಮ್ಮಗನು ನಿದ್ರಿಸಿ ನಮಗೆ ಸಹಕರಿಸ್ತ. ನಮ್ಮ ಗುಂಪಿನಲ್ಲಿ ಎಲ್ಲರೂ ಚುರುಕಾಗಿದ್ದ ಪ್ರಯುಕ್ತ ನಮ್ಮ ಸಾಮಾನುಗಳನ್ನ ಮನೆಯಲ್ಲಿ ಜೋಡಿಸ್ಕೊಂಡು ಮಾರನೇ ದಿನ ಪ್ರವಾಸಕ್ಕೆ ಬೇಕಾದ ಸಿದ್ಧತೆ ಮಾಡಿದ್ವು. ಮನೆಯಲ್ಲಿ ಒಂದು ಚಿಕ್ಕ ಕೊರತೆಯೂ ಇರದೆ ಅತ್ಯಾಧುನಿಕವಾಗಿತ್ತು. ಇಲ್ಲಿನ 2 ವಿಶೇಷತೆಗಳಿಂದ ನಿಮಗೆ ತಿಳಿಸಲೇಬೇಕು. ಎಲ್ಲಾ ಕಡೆ ಲಾಡ್ಜಿಗಳೇ ಇರುತ್ತೆ ಅನುಕೂಲ. ಶೌಚಾಲಯಗಳು ಶುದ್ಧೀಕರಣಕ್ಕೆ ಸ್ಟೆರಿಲೈಸ್ಡ್ ಆಗಿದ್ವು. ಸ್ಟೆರಿಲೈಸ್ಡ್ ಶೌಚಾಲಯಗಳು ನೋಡಿ. ಮತ್ತೆ ಕಸ ವಿಲೇವಾರಿ 5 ರೀತಿಯಲ್ಲಿ ಮಾಡಲೇಬೇಕು. ತಪ್ಪು ಮಾರ್ಗಸೂಚಿಗಳನ್ನು ಕೊಂಡಾಗಿತ್ತು. ಅದರಂತೆ ಮಾಡದೇ ಇದ್ರೆ ಅತ್ಯಧಿಕ ದಂಡ ತೆರಬೇಕು. ಕಾನೂನುಗಳು ಅತ್ಯಂತ ಬಿಗಿ. ನಾವು ಪ್ರತಿದಿನ ಬೆಳಿಗ್ಗೆ 7ಕ್ಕೆ ಮನೆಯಿಂದ ಹೊರಟ್ರೆ ರಾತ್ರಿ 9ರಿಂದ 10 ಗಂಟೆ ಒಳಗೆ ಬರ್ತಿದ್ವು. ಅಲ್ಲಿ ಸಸ್ಯಾಹಾರ ದೊರೆಯೋದು ಸ್ವಲ್ಪ ಕಷ್ಟ. ನಾವೇ MTR ರೆಡಿ ಟು ಈಟ್ ಪ್ಯಾಕೆಟ್ಗಳನ್ನ ತಗೊಂಡು ಹೋಗಿದ್ವಿ. ಹಾಗಾಗಿ ನಾವೇ ಬ್ರೇಕ್ಫಾಸ್ಟ್ ನ ಸಿದ್ಧಪಡಿಸಿ ತಿಂದು ಹೊರಟು ಬಾಕ್ಸ್ ಸ್ವಲ್ಪ ಹಾಕೊಂಡು ಹೋಗ್ತಾ ಇದ್ವಿ. ಹಾಲು ಮೊಸರು ಅಲ್ಲೇ 7-Eleven ನಲ್ಲಿ ಸಿಗ್ತಾ ಇತ್ತು. ಮಿನಿ ಮಾರ್ಟ್ಗಳಲ್ಲಿ ಅದನ್ನು ತಂದು ಬಳಸ್ತಾ ಇದ್ವಿ. ಬೆಳಗಿನ ತಿಂಡಿ ಕಾಫಿ ಸೇರಿಸಿ ಮಧ್ಯಾಹ್ನಕ್ಕೂ ಪ್ಯಾಕ್ ಮಾಡಿಕೊಂಡು ಮಗುವನ್ನು ಸಿದ್ಧಪಡಿಸಿ ಮಗುವನ್ನು ಸ್ಟ್ರೋಲರ್ನಲ್ಲಿ ಕೂರಿಸ್ಕೊಂಡು ಎಲ್ಲರೂ ಜಪಾನಿಯರಷ್ಟೇ ಚುರುಕಾಗಿ ಅತ್ಯಂತ ಉತ್ಸಾಹದಿಂದ ಪಕ್ಕದಲ್ಲೇ ಇದ್ದ ಹಿರಿಯ ರೈಲ್ವೆ ನಿಲ್ದಾಣಕ್ಕೆ ಹೋದ್ವು. ಏನಂದ್ರೆ ಟೋಕಿಯೋ ರೈಲ್ವೆ ನಿಲ್ದಾಣದ ಬಗ್ಗೆ ಹೇಳಲೇಬೇಕು. ಅಲ್ಲಿ ಆರೋ ಮಾರ್ಕು, ಸಿಗ್ನಲ್ಸು, ಫ್ಲೋರ್ ಮೇಲೆ ಯೆಲ್ಲೋ, ರೆಡ್, ಗ್ರೀನು ಹೀಗೆ ಕಲರ್ಸ್ ಲೈನ್ಗಳು ಉದ್ದಕ್ಕೂ ನೆಲದ ಮೇಲೆ ಹಾಕೊಂಡು ಹೋಗಿರ್ತಾರೆ. ನಾವು ಬರೀ ಮುಂದಷ್ಟೇ ನೋಡೋ ಹಾಗಿಲ್ಲ, ಕೆಳಗಡೆಗೆ ಈ ಕಡೆ ಗೋಡೆ ಮೇಲೆ ಎಲ್ಲೆಲ್ಲಿ ಲೈನ್ಗಳು ಹಾಕಿರ್ತಾರೆ. ನಮ್ದು ಯಾವ ಲೈನು ಯಾವ ಕಲರ್ ಅಂತ ನೋಡ್ಕೊಂಡ್ಬಿಟ್ಟು ಆ ಸಿಗ್ನಲ್ಗಳು ಅಲ್ಲಿ ನೋಡ್ಕೊಂಡ್ಬಿಟ್ಟು ಹೋಗ್ಬೇಕು ನಾವು. ಆರಾಮಾಗಿ ಏನೋ ಮಾತಾಡ್ಕೊಂಡು ಹಾಡು ಹೇಳ್ಕೊಂಡು ಹೋಗೋಣ ಅವೆಲ್ಲ ಇಲ್ಲ. ಶಿಸ್ತು ನಿಮ್ಮ ಜೀವನ ಪೂರ ಶಿಸ್ತಲ್ಲೇ ಇರ್ಬೇಕು. ರೈತಿರುತ್ತೆ, ಅದನ್ನ ಫಾಲೋ ಮಾಡ್ಬೇಕು. ಟ್ರೈನ್ಗಳು ಒಂದು ಲೈನಲ್ಲ, ಅದರಲ್ಲೂ ಫ್ಲೋರ್ಸ್ 2-3 ಫ್ಲೋರ್ಗಳಿರುತ್ತೆ ಟ್ರೈನ್ ಓಡಾಟ. ಅಷ್ಟು ಭೂಕಂಪದ ಪ್ರದೇಶ ಅಂತ ಹೇಳ್ತೀವಿ, ಅವ್ರಿಗೆ ಮೊದಲೇ ಗೊತ್ತಿದೆ. ಆದ್ರೂ ಸಹಿತ ಟ್ರೈನ್ಗಳು ಓಡಾಟ ಇಲ್ಲಿ ಹೆಂಗೆ ಫ್ಲೈಓವರ್ ಮೇಲೆ ಕೆಳಗೆ ಬಸ್ಸು ಮೇಲೆ ಟ್ರೈನ್ ಹೋಗುತ್ತಲ್ಲ ಹಾಗೆ ಅಲ್ಲಿ ಮೇಲೆ ಒಂದ್ರ ಮೇಲೆ ಒಂದ್ರ ಫ್ಲೋರ್ಗಳಲ್ಲಿ ಟ್ರೈನ್ ಓಡಾಡುತ್ತೆ.
ಏಕಕಾಲದಲ್ಲಿ ಓಡಾಡ್ತಾ ಇರುತ್ತೆ. ನಾವು ಮೇಲಕ್ಕೆ ಹೋಗೋದಕ್ಕೆ ಲಿಫ್ಟ್ ಇರುತ್ತೆ ಎಲ್ಲ ಕಡೆನೂ. ಕೆಳಗಡೆ ಇಳಿಬೇಕು ಅಂದ್ರೆ ಎಲ್ಲೂ ಲಿಫ್ಟ್ ಇರಲ್ಲ, ನಡ್ಕೊಂಡೇ ಹೋಗ್ಬೇಕು. ಬೇಕಂತ ಯಾಕೆಂದ್ರೆ ಆರೋಗ್ಯದ ದೃಷ್ಟಿಯಿಂದ ಮೆಟ್ಲು ಇಳಿಯೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ಅಶಕ್ತರಿಗೆ ಖಂಡಿತ ಲಿಫ್ಟ್ ಇರುತ್ತೆ, ಆಗಲ್ಲ ಅನ್ನೋರಿಗೆ. ಮತ್ತೆ ಅಸಹಾಯಕರು, ಮಕ್ಕಳಿಗೆ ತುಂಬಾ ಕೇರ್ ಮಾಡ್ತಾರೆ, ಅವರಿಗೆಲ್ಲ ಏನು ತೊಂದರೆ ಇಲ್ಲ. ಆರೋಗ್ಯವಾಗಿದ್ದವರು ಇದು ಒಳ್ಳೇದು ಅನ್ನೋ ದೃಷ್ಟಿ ಮಾಡಿದಾರೆ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ತೊಂದರೆ ಮಾಡೋಲ್ಲ. ನಮ್ಮಲ್ಲಿ ಯಾವುದೇ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಅಂದ್ರು ನಮಗ್ ಗೊತ್ತಿರೋದನ್ನೇ ಹೇಳಿ ಮಿಸ್ಗೈಡ್ ಮಾಡೋದು ಜಾಸ್ತಿ ಅಲ್ವಾ. ನಮ್ಗೆ ಏನ್ ಗೊತ್ತಿರ್ತೋ ಅದನ್ನ ಹೇಳ್ಬಿಡ್ತಾರೆ, ಸರಿನೋ ತಪ್ಪೋ ಅದು ಗೊತ್ತಿಲ್ಲ. ಆದ್ರೆ ಅಲ್ಲಿ ಆ ರೀತಿ ಮಾಡಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ನೇರವಾಗಿ ಹೇಳಿ ಪ್ಲೀಸ್ ಕಾಂಟ್ಯಾಕ್ಟ್ ಎನ್ಕ್ವೈರಿ ಅಂತ ಸಲಹೆ ಕೊಡ್ತಾರೆ. ಇನ್ನು ಸ್ಟೇಷನ್ ಅಲ್ಲಿ ಜನರ ಶಿಸ್ತು ಹೇಗೆ ಅಂದ್ರೆ ಲಕ್ಷಗಟ್ಟಲೆ ಜನ ಇದ್ರೂ ಕೂಡ ಯಾರು ಮಾತೇ ಆಡಲ್ಲ. ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇರುತ್ತೆ, ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಒಬ್ರನ್ನೊಬ್ರು ಯಾರು ಟಚ್ ಮಾಡಲ್ಲ. ಲಕ್ಷಗಟ್ಟಲೆ ಜನ ಇದ್ರು ಸಹಿತ ಒಬ್ರನ್ನೊಬ್ರು ಟಚ್ ಮಾಡೋದನ್ನ ಪ್ರಶ್ನೆನೇ ಇಲ್ಲ, ಮಾತಾಡಲ್ಲ. ನಾನಂತೂ ವಿಭ್ರಾಂತಳಾಗಿ ನೋಡ್ತಾ ಇದ್ದೆ. 4 ದಿಕ್ಕುಗಳಿಂದ ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ಆದ್ರೆ ಅಲ್ಲಿ ಕೇಳ್ತಾ ಇದ್ದ ಸದ್ದು ಅಂದ್ರೆ ಅವರ ಶೂಗಳ ಟಪ್ ಟಪ್ ಸದ್ದು ಮಾತ್ರ. ಎಷ್ಟು ಆಶ್ಚರ್ಯ ಅಂದ್ರೆ ಅಷ್ಟು ಆಶ್ಚರ್ಯ ಆಗುತ್ತೆ. ಅಂದ್ರೆ ನಾವು ಇರುವೆಗಳ ಸಾಲುಗಳನ್ನ ನಾವು ಯಾವ ರೀತಿ ನೋಡ್ತೀವಲ್ಲ ಆ ಒಂದು ಶಿಸ್ತು ಅವರಲ್ಲಿ. ಇನ್ನ ಟ್ರೈನಿಗೆ ನಿಲ್ಲೋ ರೀತಿ ಹೇಗೆ ಅಂದ್ರೆ ಯಾರು ಎಲ್ಲೂ ನಿಲ್ಲಲ್ಲ. ಮಾರ್ಕ್ ಮಾಡಿದ ಕಳೆಗಳಲ್ಲಿ ಕ್ಯೂನಲ್ಲಿ ನಿಂತಿರ್ತಾರೆ, ಸ್ಟ್ರೈಟ್ ಆಗಿ ನಿಂತಿರ್ತಾರೆ. ಟ್ರೈನ್ ಬಂತು, ಜನ ಇಳಿಬೇಕು, ಆಗ ಆಟೋಮ್ಯಾಟಿಕ್ ಆಗಿ ಆ ಗೆರೆಗಳು ತಾವೇ ಈಗ ಕಮಾನಾಗಿ ಆ ಕಡೆಗೊಂದು ಈ ಕಡೆಗೊಂದು ತಿಳ್ಕೊಂಡ್ಬಿಡ್ತಾರೆ. ಅವ್ರು ಇಳಿದ್ರು ಅಂತ ಕೂಡಲೇ ಮತ್ತೆ ಆಟೋಮೆಟಿಕ್ ಆಗಿ ಲೈನಲ್ಲಿ ಸೇರ್ಕೊಂಡು ಹಂಗೆ ಬಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಅಲ್ಲಿ ಯಾವ ಪೊಲೀಸು ಇರಲ್ಲ, ಯಾವ ಗೈಡು ಇರಲ್ಲ, ಯಾವ ತೊಂದರೆನೂ ಆಗಲ್ಲ. ಆಮೇಲೆ ನಾವು ಹತ್ಕೊಂಡ್ಬಿಟ್ಟು ಆರಾಮಾಗಿ ಹೋಗ್ತೀವಿ. ಅದು ಏನು ಶಿಸ್ತು, ಅದು ಹೇಗೆ ಬಂತು ಅಂತ ನಿಜವಾಗ್ಲೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ನಂಗೆ ಅದನ್ನ ನೋಡಿದಾಗ ನಮ್ಮ ದೇಶದಲ್ಲಿ ಯಾವಾಗಪ್ಪ ಆ ಶಿಸ್ತು ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಹೇಳ್ತಾ ಹೋದ್ರೆ ಸಮಯ ಸಾಕಾಗಲ್ಲ. ಖಂಡಿತ ಒಮ್ಮೆ ನೋಡಿ ಅನುಭವಿಸಿ ಅಂತ ಹಾರೈಸ್ತೀನಿ. ಆದ್ರೆ ಇನ್ನ ನಿಮಗೆ 2 ಪಾಯಿಂಟ್ ನಿಮಗೆ ಹೇಳಲೇಬೇಕು. ಒಸಾಕ ಟೋಕಿಯೋದ ಕೇಂದ್ರ ಭಾಗದಲ್ಲಿದ್ದು 1900ರಲ್ಲಿ ನಿರ್ಮಾಣವಾದ ರೈಲ್ವೆ ನಿಲ್ದಾಣ ಅತ್ಯಾಧುನಿಕವಾಗಿದ್ದು ಅದು ಮಿತ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಬುಲೆಟ್ ಟ್ರೈನ್ಗಳ ಓಡಾಟ ಸರಾಗವಾಗಿದೆ. ವಿಮಾನಗಳಷ್ಟೇ ಸುಸಜ್ಜಿತವಾಗಿದ್ದು ವಿಮಾನ ಪ್ರಯಾಣದ ಅನುಭವನೇ ನೀಡ್ತದೆ. ಮತ್ತೆ ಇನ್ನೊಂದು ಶಿಬು ಕ್ರಾಸಿಂಗ್ ಅಂತ ಒಂದಿದೆ. ಇಲ್ಲಿ ಶಿಬಿಯಾ ಕ್ರಾಸಿಂಗ್ ಬಗ್ಗೆ ಹೇಳಬೇಕು. ಇಲ್ಲಿ ವಿಶೇಷತೆ ಏನು ಅಂದ್ರೆ ಒಂದು ಸರ್ಕಲ್ ಅಲ್ಲಿ, ಕೇವಲ ಒಂದು ಸರ್ಕಲ್, ನಾವು ಅಭಿರಾಮ ಸರ್ಕಲ್ ಅದು ಹೇಗೆ ಆತರ ಒಂದು ಸರ್ಕಲ್ ಅಲ್ಲಿ ಒಂದೇ ಸಮಯದಲ್ಲಿ 10 ಕ್ರಾಸ್ಗಳಿದೆ. ಒಂದೇ ಸಿಗ್ನಲ್ಲೇ ಪ್ರವಾಹದೋಪಾದಿಯಲ್ಲಿ ಜನ ಸಂಚರಿಸೋದನ್ನ ನೋಡ್ತೀವಿ. ರೋಚಕ ಆಗಿರುತ್ತೆ ನೋಡ್ಲಿಕ್ಕೆ. ನಾವಂತೂ ರಸ್ತೆ ಪಕ್ಕದಲ್ಲಿರೋ ಸ್ಟಾರ್ ಬಾಕ್ಸ್ ನಲ್ಲಿ ನೇರ ಕುತ್ಕೊಂಡು ಕಾಫಿ ಸೇವನೆ ಮಾಡ್ತಾ ಅದನ್ನು ನೋಡಿದ ಸವಿದ ದೃಶ್ಯ ಈಗಲೂ ಕಣ್ಣಿಗೆ ಕಟ್ಟಿದ ಹಾಗೆ. ಅಲ್ಲಿ 80 ವರ್ಷದ ನಾಗರಿಕರು, ಹಿರಿಯ ನಾಗರಿಕರು 20 ವರ್ಷದವರಷ್ಟೇ ಚುರುಕಾಗಿರ್ತಾರೆ. ಅವರ ಒಂದು ನಡವಳಿಕೆ ಒಂದೇ ಅಲ್ಲ, ವೇಷಭೂಷಣದಲ್ಲಾಗಿರ್ಬೋದು, ಯಾವುದನ್ನ ನೋಡಿದ್ರು 20 ವರ್ಷದವರ ಅಂತಾನೆ ಅನ್ನಿಸ್ತಾರೆ ನಮ್ಗೆ. ಅದನ್ನ ನಿಜವಾಗ್ಲೂ ಕೂಡ ನಾವು ಕಲಿಬೇಕಾದ್ರೆ ಇಲ್ಲಿ ಅವರು 40 ವರ್ಷ ಆದ್ರೆ ಸಾಕು, ಒಂದು ಆಯ್ತಪ್ಪ ನನ್ನ ಕತೆ ಮುಗಿತು ಅನ್ನೋ ರೀತಿ ಮಾತಾಡ್ತಾರೆ. ಅಲ್ಲಿ ಅದನ್ನ ನಾವು ಖಂಡಿತ ಕಾಣಲ್ಲ. ಬಟ್ ಚಿಕ್ಕ ಮಕ್ಕಳು ದಾರಿಯಲ್ಲಿ ಹೋಗ್ಬೇಕಾದ್ರೆ ಸ್ವತಂತ್ರವಾಗಿ ರಸ್ತೆನ ಕ್ರಾಸ್ ಮಾಡ್ತಾರೆ. ಹೇಗೆ ಅಂದ್ರೆ ಅವ್ರು 2 ಕೈಗಳಿಂದ ಮೇಲೆ ಕೆತ್ತಿರ್ತಾರೆ. ಎತ್ತಿದಾಗ ಯಾರು ಅವ್ರಿಗೆ ತೊಂದರೆ ಮಾಡದೆ ಅವ್ರು ನಿಲ್ಲಿಸ್ತಾರೆ. ಅಷ್ಟು ನಿರ್ಭಯವಾಗಿ ಓಡಾಡುವಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತೀವಿ. ಓಕೆ ಮೇಡಮ್. ಸ್ನೇಹಿತರೆ, ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನದಲ್ಲಿ ಈ ವಿಷಯಗಳು ಮತ್ತಷ್ಟು ಸವಿಸ್ತರವಾಗಿ ನಿಮ್ಗೆ ಸಿಗತ್ತೆ. ಸಾವಿತ್ರಿ ರಂಗನಾಥ್ ಮೇಡಮ್ ಅವರು ವಿದೇಶಿ ಅನುಭವದ ಬಗ್ಗೆ ತಿಳಿಸಿದ್ರು. ಇದರೊಟ್ಟಿಗೆ ಸ್ವದೇಶಿ ಪ್ರವಾಸದ ಬಗ್ಗೆ ಕೂಡ ತಿಳಿಸ್ತಾರೆ ಸ್ನೇಹಿತರೆ. ಆ ಸ್ವದೇಶಿ ಪ್ರವಾಸ ಯಾವ ರೀತಿ ಇತ್ತು ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳಿಯೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ